ಹೀಗೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು? ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುಗೆ ಕೇವಲ 14 ಮತ. ಅವ್ರ ಪಕ್ಷದವರೇ ಹಾಕಿದ್ರು 18 ಮತ ಆಗಬೇಕಿತ್ತು, 14. ಕಾಂಗ್ರೆಸ್ ಅಭ್ಯರ್ಥಿ ತಿಪ್ಪಣ್ಣಪ್ಪ ಅವರು 30 ಮತ. ಕಾಂಗ್ರೆಸ್ ಅಭ್ಯರ್ಥಿ PV ಮೋಹನ್ 29 ಮತಗಳು. ಬಿಜೆಪಿ ಅಭ್ಯರ್ಥಿ R ರಘು ಅವರಿಗೆ 29 ಮತಗಳು. ಬಿಜೆಪಿಯ ಮತ್ತೋರ್ವ ಅಭ್ಯರ್ಥಿ ಲಿಂಗರಾಜು ಪಾಟೀಲ್ ಅವರು ಜಸ್ಟ್ ಗಡಿ ದಾಟಿದ್ದಾರೆ ಅಷ್ಟೇ, 27 ಮತಗಳು. ಸೊ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಯಾವ ಅಭ್ಯರ್ಥಿಗೆ ಎಷ್ಟು ಮತಗಳನ್ನು ಕೂಡಿಸ್ಬೇಕು ಅನ್ನೋಂಥ ಲೆಕ್ಕಾಚಾರ ನಡೀತಾ ಇತ್ತಲ್ಲ, ಅದೇ ಅಭ್ಯರ್ಥಿ 32 ಮತಗಳು ಪಡೆದಿದ್ದಾರೆ. ಶಿವಣ್ಣ ಅವರು 30 ಮತಗಳನ್ನು ಪಡೆದಿದ್ದಾರೆ. ಇವ್ರದೆಲ್ಲ ಫಿಕ್ಸ್ ಇತ್ತು, ಯಾರ್ಯಾರಿಗೆ ಎಷ್ಟೆಷ್ಟು ಹಾಕಬೇಕು ಅನ್ನುವಂಥದ್ದು ಮುಂಚೆನೇ ಆ ಲೆಕ್ಕಾಚಾರ ಇತ್ತು. 30 ಮತಗಳನ್ನು ಒಬ್ಬೊಬ್ಬ ಅಭ್ಯರ್ಥಿಗೆ ಹಾಕಬೇಕು ಅಂತ. ಅದ್ರಲ್ಲಿ ಬಹುತೇಕ ಕಾಂಗ್ರೆಸ್ಗೆ 30 ಮತಗಳೇ ಬಿದ್ದಿದೆ, ಎಕ್ಸೆಪ್ಟ್ ಒಬ್ರು ಮೋಹನ್ ಅವರಿಗೆ 29 ಮತ ಬಿದ್ದಿರೋದು ಬಿಟ್ರೆ ಉಳಿದಂಥವರಿಗೆಲ್ಲ 30 ಮತಗಳೇ ಬಿದ್ದಿದೆ. ಆದರೆ ವಿನಯ್ ಕಾರ್ತಿಕ್ ಇಲ್ಲಿ 32 ಮತಗಳನ್ನು ಪಡೆದಿದ್ದಾರೆ. ಇಲ್ಲಿ ವಿಷಯ ಅಂತಾರೆ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಅಂತಾರೆ. ಹೌದು, ಆಡಳಿತ ಪಕ್ಷ ಅನ್ನುವಂಥದ್ದಕ್ಕೆ ಒಂದು ಅಪ್ಪರ್ ಹ್ಯಾಂಡ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಈ ರೀತಿ ಅಂತ ಗೌಪ್ಯ ಮತದಾನ ಆಗುವಂಥ ಸಂದರ್ಭದಲ್ಲೆಲ್ಲ. ಆದರೆ BJP ಆ ತೋರಿಸ್ಬೇಕಾದಂಥ ಛಲ, ಆ ಚುರುಕುತನ ಅದು ಯಾವುದು ಕಂಡಂತೆ ಆಗಲಿಲ್ಲ. ಸೊ BJPಯ 2ನೇ ಅಭ್ಯರ್ಥಿ ರಘು ಕೌಟಿಲ್ಯ ಅವರಿಗೆ 29 ಮತ ಬಿದ್ದಿದೆ. BJPಯ ಒಟ್ಟು 3 ಮತಗಳು ಕ್ರಾಸ್ ವೋಟ್ ಆಗಿದೆ ಅಂತ ಅಂದರೆ ಇವ್ರ ತಂತ್ರಗಾರಿಕೆ ಹೇಗಿತ್ತು ಅನ್ನೋದಕ್ಕೆ ಇಲ್ಲಿ ಅದು ಹಿಡಿದ ಕನ್ನಡಿ. ತನ್ನ ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡಿದ್ದೆ. ಹೌದು, ಮೊದಲನೇ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ 27 ಮತ. BJPಯ 2ನೇ ಅಭ್ಯರ್ಥಿ ರಘು ಕೌಟಿಲ್ಯ ಅವರು 29 ಮತಗಳನ್ನು ಪಡೆದಿದ್ದಾರೆ. BJPಯ ಒಟ್ಟು 3 ಮತಗಳು ಕ್ರಾಸ್ ವೋಟಿಂಗ್ ಆಗಿದೆ. ಇಲ್ಲಿ ಇನ್ನೊಂದು ವಿಷಯ ಅಂತ ಅಂದ್ರೆ ಚೈತ್ರ, ಇದು ಗೊತ್ತಿಲ್ಲ, ಲೆಕ್ಕಾಚಾರ ನೋಡ್ಬೇಕೀಗ ಇದು 3 4 ಅನ್ನುವಂಥದ್ದು. ಯಾಕಂತ ಅಂದ್ರೆ ಈಗ ಯತ್ನಾಳ್ ಅವ್ರು ನಾನು BJPಗೆ ಹಾಕ್ತೀನಿ ಅಂತೇಳಿ ಅವ್ರು BJPಗೆ ಹಾಕಿರ್ಬೋದು, ಯಾಕಂದ್ರೆ ಅವ್ರ ಪತ್ರ ಎಲ್ಲ ಬರ್ದ್ಬಿಟ್ಟಿಯಾರ ಆಲ್ರೆಡಿ ನಾನು ಹಾಕ್ತೀನಿ ಅಂತ. ಸೊ ಅವ್ರದ್ದು ಮತ ಏನಾದರೂ BJPಗೆ ಬಂದಿದ್ರೆ ಇವರಿಗೆ ಇನ್ನೂ ಒಂದು ಶಾರ್ಟೇಜ್ ಆದಂಗೆ ಆಯ್ತಲ್ಲ, ಅಂದ್ರೆ ಇವ್ರ ಮತ ಇನ್ನೊಬ್ಬ ಯಾರು ಅಂತ ಹೇಳ್ಕೊಂಡು. ಹಾಗಾಗಿ ಅದು 3 4 ಲೆಕ್ಕಾಚಾರ ನೋಡ್ಬೇಕಿದೆ. ಅದನ್ನು ಅವರೆಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ BJP ಅವರು ಅನ್ನೋದು ನೋಡ್ಬೇಕಿದೆ, ಕುತ್ಕೊಂಡು ಹೇಗೆ ಲೆಕ್ಕಾಚಾರ ಆಗ್ತಾರೆ ಅಂತ. ಯಾಕಂತಂದ್ರೆ ಹೌದು, ಆ ಮುನಿಸು ಸಿಟ್ಟು ಅಥವಾ ಹಿಂದೆ ಏನಾದರೂ ಅವರು ಪಕ್ಷದ ವಿರುದ್ಧ ಚಟುವಟಿಕೆ ಮಾಡಿದಾರೋ ಮತ್ತೊಂದು, ಬಟ್ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ, ತನ್ನ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಆ ಈಗೋ ಮತ್ತೊಂದು ಅದನ್ನೆಲ್ಲ ಕೆಳಗಿಟ್ಟು ಕೆಲ ತಂತ್ರಗಾರಿಕೆಯನ್ನ ಮಾಡಬೇಕಾಗುತ್ತೆ. DK ಶಿವಕುಮಾರ್ ಸೇರಿದಂಗೆ ಕಾಂಗ್ರೆಸ್ ಅವರು ಅದನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೀವಲ್ಲ. BJP ಅವರು ಆ ಪಾಠ ಯಾಕೆ ಕಲಿತಾ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಈಗ ಉಚ್ಚಾಟಿತ ಶಾಸಕರುಗಳೇ ಅವರು ಮತ ಹಾಕ್ತಾರೋ ಬಿಡ್ತಾರೋ ಒಂದು ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸ ಆಗ್ಬೇಕಲ್ವಾ. ಆಯ್ತು, ಈಗ BJP ಅವ್ರು ಬೇಡಪ್ಪ, ಅವರು JDS ಆದರೂ ಒಂದು ಕರೆ ಮಾಡಿ ಒಂದು ಮತ ಹಾಕಿ ನಮಗೆ ಆ ಕರೆನೇ ಅವ್ರಗಳಿಗೆ ಮಾಡಿಲ್ಲ ಅಂತ ಅಂದ್ರೆ ಅವ್ರು ಅದನ್ನೇ ಹೇಳ್ತಾ ಇದ್ರಲ್ಲ, ಇವ್ರು ಅದೇ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ನುವಂಥದ್ದು. ಚುನಾವಣೆಯಲ್ಲಿ ಒಟ್ಟು 11 ಶಾಸಕರುಗಳಿಂದ 11 ಶಾಸಕರುಗಳು ಕ್ರಾಸ್ ವೋಟಿಂಗ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 3 BJP ಶಾಸಕರುಗಳಿಂದ ಕ್ರಾಸ್ ವೋಟ್ ಆಗಿದೆ, 3 JDSನ 6 ಶಾಸಕರುಗಳು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು 11 ಅನ್ನೋದು ಗೊತ್ತಾಗ್ತಾ ಇದೆ. ಅದ್ರಲ್ಲಿ BJP ಎಷ್ಟು JDS ಎಷ್ಟು ಅನ್ನೋದನ್ನ ನೋಡ್ಬೇಕಿದೆ. 11 ಕ್ರಾಸ್ ವೋಟಿಂಗ್ ಆಗಿದೆ ಅಂತ ಅಂದ್ರೆ ಇದು ಬಹಳ ದೊಡ್ಡ ನಂಬರ್ಸ್ ಇದು. ನಿಜ ನಿಜ. ನಾವು ಮತ್ತೆ ನೀವು ಆಗ್ಲೇ ಹೇಳ್ತಾ ಇದ್ರಿ ಆತ್ಮಸಾಕ್ಷಿ ಮತಗಳೆಲ್ಲ ಯಾವ ಕಡೆಗೆ ಹೋಗಿರ್ಬೋದು ಅಂತ. ಸೊ ಅದನ್ನು ಎಲ್ಲ ಲೆಕ್ಕ ಹಾಕೋಕ್ ನೋಡಿದ್ರೆ ಆಕ್ಚುಲ್ ಆಗಿ BJP ಅಭ್ಯರ್ಥಿಗಳು ಎಷ್ಟು ಜನ ವೋಟ್ ಮಾಡಿದ್ದಾರೆ ಪಕ್ಷಕ್ಕೆ ಅನ್ನೋದೇ, ಪಕ್ಷದ ಅಭ್ಯರ್ಥಿಗೆ ಮಾಡಿದ್ದಾರೆ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ. ಇತ್ತ JDS ನಂಬರ್ಸ್ ಅಂತೂ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ. ಪಕ್ಷದಲ್ಲಿ ಇದ್ದಿದ್ದೇ 18. ಈ ಶಾಸಕರನ್ನ ವಿಶ್ವಾಸಕ್ಕೆ ತಗೊಳ್ಳೋಣ ಅಂತ ಕುಮಾರಸ್ವಾಮಿ ಅವರು ಒಂದು ಧೈರ್ಯ ಮಾಡಿ ಅಭ್ಯರ್ಥಿಯನ್ನ ಹಾಕಿದ್ರೆ ಅವರು 18 ಅಲ್ಲ 14 ಮತಗಳಿಗೆ ತೃಪ್ತಿ ಪಟ್ಕೊಂಡಿದ್ದಾರೆ. ಕೇವಲ 14 ಮತಗಳನ್ನ ಪಡೆಯೋದಕ್ಕಷ್ಟೇನೆ ಶಕ್ತರಾಗಿದ್ದಾರೆ. ಗಮನಿಸಬಹುದು ಈ ಪಕ್ಷಗಳಲ್ಲಿನ ಒಗ್ಗಟ್ಟು ಯಾವ ರೀತಿಯಾಗಿತ್ತು ಅನ್ನೋದು ಇವತ್ತಿನ ರಿಸಲ್ಟ್ ನಲ್ಲಿ ಕಾಣಿಸ್ತಾ ಇದೆ. ಆ 14 ಕೂಡ ಬಹುಶಃ BJPಯ ಹೆಚ್ಚುವರಿ ಮತಗಳು ಒಂದ್ ಎರಡು ಇತ್ತಲ್ಲ, ಅವು ಬಂದು 14 ಆಗಿದೆ ಅಂತ ಕಾಣಿಸುತ್ತೆ ಈಗಿನ ಲೆಕ್ಕಾಚಾರ ನೋಡಿದ್ರೆ. ಯಾಕಂದ್ರೆ ಇವ್ರಿಗೆ ಸಿಗ್ತಾರೋ ಮಾಹಿತಿ ಪ್ರಕಾರವಾಗಿ 6-7 ಅಡ್ಡ ಮತದಾನ ಆಗಿ ಹೋಗಿದೆ ಅಂತಂದ್ರೆ ಇವ್ರು 11 ಹಾಕಿರೋದು. ಇನ್ನುಳಿದಂಥದ್ದು ಒಂದು ಕ್ರಾಸ್ ವೋಟಿಂಗ್ ಆಗಿರ್ಬೋದು, ಅಂದ್ರೆ BJPಯ ಹೆಚ್ಚುವರಿ ಮತಗಳು ಬಂದಿರ್ಬೋದಾ ಅಂತ ಚಾನ್ಸಸ್ ಇದೆ. ಹಾಗಾಗಿ ಇದು ಇನ್ನೊಂದಷ್ಟು ಲೆಕ್ಕಾಚಾರ ನಿಖರವಾಗಿ ಸಿಕ್ಕಂತ ನಂತರದಲ್ಲಿ ಇದು JDS ಕತೆ ಏನಾಗಿದೆ ಅನ್ನೋದಕ್ಕೆ ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಒಂದಷ್ಟು ಮಾಹಿತಿಗಳು. ಆಮೇಲೆ ಇದೊಂದು ರೀತಿ ಬಹಳ ಬೇಸರದ ಸಂಗತಿ ಅವರ ಪಕ್ಷಕ್ಕೆ ಸಂಬಂಧಪಟ್ಟಾಗಿನ ಕಾರ್ಯಕರ್ತರು ಹಾಗೆ ನಾಯಕರುಗಳಿಗೆ. ಯಾಕಂತಂದ್ರೆ ಇಲ್ಲಿ ಬಹಳ ಮಂದಿ, ಆಮೇಲೆ ಗೊತ್ತಿಲ್ಲ, ಕುಮಾರಸ್ವಾಮಿ ಅವರು ಕೆಲವರು ಆಪ್ತರು, ಅವ್ರ ಕುಟುಂಬದವರೇ ಕೆಲವರು ಅಭ್ಯರ್ಥಿ ನಿಲ್ಲಿಸೋದು ಬೇಡ ಅಂತ ಹೇಳ್ತಿದ್ರು ಅನ್ನೋದನ್ನೆಲ್ಲ ನಾವು ಕೇಳ್ಪಡ್ತಾ ಇದ್ವಿ. ಸೋಲೋ ಕಾರಣಕ್ಕಾಗಿ ಯಾಕೆ ಅಭ್ಯರ್ಥಿಯನ್ನು ಹಾಕಬೇಕು ಅಂತ ಕೆಲವರು ಬೇಸರ ಆಗಿದ್ರು ಅಂತ ಹೇಳ್ಕೊಂಡ್ಬಿಟ್ಟು. ಬಟ್ ವಿಶ್ವಾಸ, ಒಂದು ಪಕ್ಷ ಆಮೇಲೆ ಒಂದು ವಿಶ್ವಾಸಕ್ಕೆ ಇಟ್ಕೊಬೇಕಲ್ವಾ ಅಭ್ಯರ್ಥಿಗಳನ್ನ. ಈಗ 11 ಕ್ರಾಸ್ ವೋಟಿಂಗ್ ಆಗಿದೆ ಅಲ್ಲ, ಏನು 6-7 ಕ್ರಾಸ್ ವೋಟಿಂಗ್ ಆಗಿದೆ. ಈಗ ಅಭ್ಯರ್ಥಿನೇ ಹಾಕಿಲ್ಲ ಅಂದ್ರೆ ಇನ್ನೂ ಒಂದು 8 ಕ್ರಾಸ್ ವೋಟಿಂಗ್ ಆಗ್ತಿದ್ವೋ ಏನೋ. ಸೊ BJPಗೆ ಬಿಟ್ಟು ಮತ್ತೊಂದು ಅಭ್ಯರ್ಥಿಗೆ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು KPCC ಕಚೇರಿ. ಈಗ ಅಲ್ಲಿ ಪ್ರೆಸ್ ಮೀಟ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.
ಬಹುಶಃ KPCC ಅಧ್ಯಕ್ಷರು ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಬರ್ಬೋದು ಅಂತ ಕಾಣಿಸುತ್ತೆ ಈ ಪ್ರೆಸ್ ಮೀಟ್ಗೆ. ಸಹಜವಾಗಿ ಅವರೊಂದು ಸಂದೇಶ ಕೊಡೋ ಪ್ರಯತ್ನವನ್ನ ಪಡ್ತಾರೆ. ನೋಡಿ ನಮ್ಮ ನಾಯಕ, ಆಮೇಲೆ ಅಫ್ಕೋರ್ಸ್ ಇದನ್ನ ಅವ್ರು ಕ್ಲೈಮ್ ಮಾಡ್ಬೋದು. ಈಗ ರಾಜ್ಯದ ನಾಯಕತ್ವ ನಮ್ದು ಎಷ್ಟು ಬಲಿಷ್ಠವಾಗಿದೆ ಅನ್ನುವಂಥದ್ದಕ್ಕೆ ಅವರೊಂದು ಕ್ಲೈಮ್ ಮಾಡೋಕ್ಕೂ ಕೂಡ ಒಂದು ಅವಕಾಶ. ಈಗ ಆಲ್ರೆಡಿ ಕೆಲ ಚಾನಲ್ನವರು ಕೂಡ ಹೋಗಿದ್ದಾರೆ, ಪತ್ರಕರ್ತರು ಕೂಡ ಸೇರ್ತಾ ಇದ್ದಾರೆ, ಇನ್ನೇನು ಆ ನಾಯಕರುಗಳು ಕೂಡ ಬರೋರಿದ್ದಾರೆ. ಪಕ್ಷದ ನಾಯಕತ್ವ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ಒಂದು ಮೆಸೇಜ್ ಕೊಡೋದಕ್ಕೆ ಬಹುಶಃ ಕಾಂಗ್ರೆಸ್ಗೆ ಈ ಗೆಲುವು ಬಹಳ ವರದಾನ ಆಗಿದೆ. ಆಮೇಲೆ ಇದು ಕೇವಲ ಪರಿಷತ್ ಚುನಾವಣೆ ದೃಷ್ಟಿಯಲ್ಲಿ ಮಾತ್ರ ನೋಡಬಾರ್ದು, ಮುಂಬರುವಂಥ ಚುನಾವಣೆಗಳಲ್ಲೂ ಕೂಡ ನಮ್ಮ ತಂತ್ರಗಾರಿಕೆ ಹೇಗೆ ಇರುತ್ತೆ ಅನ್ನುವಂಥದ್ದಕ್ಕೆ ಒಂದು ಸಂದೇಶ ಕಾಂಗ್ರೆಸ್ ಈ ಮುಖೇನವಾಗಿ ರವಾನೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ DK ಶಿವಕುಮಾರ್ ಅವರು ಪ್ರಮುಖವಾಗಿ KPCC ಸಾರಥಿಯಿಂದ ಅವರು ಕೆಳಗಿಳಿದಿದ್ರೂ ಕೂಡ ಈ ಥರದ ತಂತ್ರಗಾರಿಕೆ ಎಲ್ಲ ಅವರು ಸ್ವತಃ ಮುತುವರ್ಜಿ ವಹಿಸಿರೋದು ಅವ್ರ ತಂತ್ರಗಾರಿಕೆ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ.